ಗುಡ್ ಮಾರ್ನಿಂಗ್, ನಮಸ್ತೆ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಒಂದು ವಿಷಯ ಅಪ್ಡೇಟ್ ಮಾಡೋದಿತ್ತು. ಏನಂತಂದ್ರ ಇವಾಗ ನಾನು ಆಫಿಷಿಯಲಿ ಸ್ಪಾನ್ಸರ್ಡ್ ಬೈ ಅವತಾರ್. ಸೊ ಅವತಾರದಾರ ನನಗೆ ಇವಾಗ ಆಲ್ರೆಡಿ 2 ಪ್ಯಾಕೇಜ್ ನ ಕಳಿಸಿದಾರು. ಸೊ ಅದನ್ನ ಇವತ್ತಿನ ಈ ವಿಡಿಯೋದಾಗ ನಾವು ಅನ್ಬಾಕ್ಸ್ ಮಾಡು. ಮಕ ಆದಷ್ಟು ಇಗ್ನೋರ್ ಮಾಡ್ರಿ. ಕಟಿಂಗು ಮಾಡಿಸಿಲ್ಲ, ಶೇವಿಂಗು ಮಾಡಿಸಿಲ್ಲ. ಶೇವಿಂಗ್ ಅನ್ನೋ ಗಡ್ಡನ ಇಲ್ಬಿಡು, ಶೇವಿಂಗ್ ಏನಿಲ್ಲ. ಲೈಟಾಗಿ ಟ್ರಿಮ್ಮು ಮಾಡಿಲ್ಲ, ಭಾಳ ಖರಾಬ್ ಆಗಿ ಕಾಣತ್ನು. ಸೊ ಇಗ್ನೋರ್ ಮಾಡ್ರಿ. ರೂಮ್ನು ಇಗ್ನೋರ್ ಮಾಡ್ರಿ. ಹೊಲಸ ಐತೆ ನಮ್ಮ ರೂಮ್. ಸೊ ನಾನು ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು. ಸೊ ನಾನು ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಅಂಜಿಕೆ ಬರ್ತಿತ್ತು, ಮಂದಿ ಏನಂತಾರಂತಂದು ಅನಿಸ್ತಿದ್ನಿ. ನನಗೇನು ಮಾತಾಡಕ್ಕೆ ಬರ್ತಿರ್ಕಿಲ್ಲ, ಭಾಳ ಕ್ಯಾಮ್ರಾ ನೋಡ್ರೆ ಅಂಜಿಕೆ ಬರ್ತಿತ್ತು. ಆ ಥರ ಮನುಷ್ಯ ಆಯ್ತು ನಾನು. ಸೊ ಇವಾಗ ಹಾಗೇನಿಲ್ಲ, ನಾರ್ಮಲ್ ಆಗಿ ನಾ ಕ್ಯಾಮ್ರಾ ಹಿಡ್ಕೊಂಡ್ರೆ ಆರಾಮ್ ಮಾತಾಡ್ತನು. ಬಟ್ ಇವಾಗಾದ್ರೂ ಸ್ವಲ್ಪ ಯಾವಾಗಾದ್ರೂ ಅಂಜಿಕೆ ಬರುತ್ತೆ. ಒಂದೊಂದ್ಸಲಿ ಮಾತಾಡ್ಕೋತ ಮರ್ತು ಬಿಡ್ತನು ಏನು ಮಾತಾಡೋದಂದು. ಮತ್ತು ಇವಾಗಿನ ಟೈಮ್ದಾಗ ನಮ್ಮ ಕರ್ನಾಟಕದಾಗೂ ಭಾಳ ಜನ ವಿಡಿಯೋ ಮಾಡತ್ತಾರೋ ಫಿಟ್ನೆಸ್ ಬಗ್ಗೆ ಬೆಸ್ಟ್. ಬಟ್ ಆದಷ್ಟು ಇನ್ಫಾರ್ಮೇಶನ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ರಿ. ಸೊ ನೀವು ನಾರ್ಮಲ್ ಆಗಿ ಮಾನಸಿಕ ವಿಡಿಯೋ ಹಾಕಿ ಹಿಂದೆ ಮಾನಸಿಕ ಸಾಂಗ್ ಹಾಕಿಸಿಂದ ಮುಂದೆ 4-5 ಅಕ್ಷರ ಬರೋದ ಅಂತ ವಿಡಿಯೋ ಮಾಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ಫಿಟ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ರಿ. ಮಾಡತ್ತೀರಿ ಓಕೆ ಮಾಡ್ರಿ, ಪರವಾಗಿಲ್ಲ. ಬಟ್ ಆದಷ್ಟು ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ರಿ. ಸೊ ನಾನು ಮಾಡ್ಬೋದಿತ್ತು ಆ ಥರ, ಬಟ್ ನನಗೆ ಆ ಥರ ಮಾಡಿ ಎಡಿಟ್ ಮಾಡಿ ನನಗಂತ ಶೋಕಿ ಮಾಡೋಕ್ಕೆ ಬರಲ್ಲ. ನನಗೇನು ಜಸ್ಟ್ ನನ್ನ ಕಡೆ ಎಷ್ಟು ನಾಲೆಜ್ ಐತಿ ನಾ ಅಷ್ಟು ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ನೀವು ಹಂಗೆ ಮಾಡಿರಿ. ನಿಮ್ಮ ಕಡೆ ಎಷ್ಟು ನಾಲೆಜ್ ಐತೆ ನಾ ಅಷ್ಟೇ ಕೊಡ್ರಿ. ನನಗೂ ಏನು ಸ್ಟಾರ್ಟಿಂಗ್ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನನಗೇನು ಅಷ್ಟು ನಾಲೆಜ್ ಇರಲಿಲ್ಲ. ನಾನು ಮಾಡ್ಕೋತ ವಿಡಿಯೋ ಮಾಡ್ಕೋತ ನಂಗೆ ನಾಲೆಜ್ ಬಂದೈತೆ. ಸೊ ನಿಮ್ಮ ತಲೆಯಾಗ ಏನು ಬರ್ತೈತಿ ಅದನ್ನೇ ಹೇಳ್ರಿ. ಮಂದಿ ಅನ್ಕೋತಾರ ನೀವೆಲ್ಲ ತಪ್ಪು ಮಾತಾಡ್ರ, ನಿಮ್ಗೆ ಯಾರು ದೊಡ್ಡವ್ರಿದ್ದಾರ ಬುದ್ಧಿದಾರ ಬಂದು ಹೇಳ್ತಾರೆ. ಸೊ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಸಾಕ ಇಷ್ಟ ಲೆಕ್ಚರ್. ಸೊ ನನಗೆ ಅವತಾರದಾರು ಇವೆರಡು ಡಬ್ಬಿ ಕೊಟ್ಟು ಕಳ್ಸಾರು. ಇದೊಂದು ಡಬ್ಬಿ ಅದೊಂದು ಡಬ್ಬಿ, ಎರಡು ಹದಿಲ್ಲ ಹಂಗೆ ಅದಾವು. ಹಂಗೆ ಇಟ್ಟನು, ಇನ್ನೂ ಓಪನ್ ಮಾಡಿಲ್ಲ. ನೆಡ್ರಿ ಓಪನ್ ಮಾಡ್ನು. ಸ್ಟ್ಯಾಂಡ್ ಐತಿ, ಬಟ್ ಸ್ಟ್ಯಾಂಡ್ ಮ್ಯಾಲೆ ಮಾಡಲ್ಲ, ಇದ್ರ ಮೇಲೆ ಮಾಡ್ತನು. ಯಾಕಂದ್ರೆ ಸ್ಟ್ಯಾಂಡ್ ಸ್ವಲ್ಪ ಹೈಟ್ ಆಗಿಬಿಡುತ್ತೆ, ಬರೋಬ್ಬರದ ಫ್ರೇಮ್ದಾಗ ಕಾಣಲ್ಲ. ಮೊದಲು 60mm ಇದೈತಿ ಲೆನ್ಸ್. ಸೊ ಆ ಥರ ಇದ್ರ ಮ್ಯಾಗ ಇಟ್ಟು ಮಾಡ್ತನು. ನನ್ನ ಮಕ್ಕ ಅದು ಕಟ್ ಆದರೆ ಇಗ್ನೋರ್ ಮಾಡಿರಿ ಅಷ್ಟೇ. ಓಕೆ, ಲೆಟ್ಸ್ ಓಪನ್. ಈ ಫಸ್ಟ್ ಬಾಕ್ಸ್ ಓಪನ್ ಮಾಡ್ನು. ನನ್ನ ಮಕ್ಕ ಬಬ್ಬಿಗೆ ವಿಡಿಯೋ ಮಾಡ್ಬೇಕಾಗತ್ತೆ, ಇನ್ನೂ ಕಾಣವಾತ. ಸೊ ಹಟ್ರ ಫಸ್ಟ್ ಬಾಕ್ಸ್ ಅನ್ಬಾಕ್ಸ್ ಮಾಡ್ನು. ಓಕೆ, ಒಟ್ಟ ಏನು ಕಟ್ಟ ಸ್ಕಿನ್. ಓಕೆ, ಎರಡು ಡಬ್ಬಿ ಕೊಟ್ಟಾರು. ಐ ಥಿಂಕ್ ಶೇಖರ್ ಅನ್ಸುತ್ತದ. ಎಸ್ ಕರೆಕ್ಟ್, ಶೇಖರ್ ಕೊಟ್ಟಾರು. ಒಂದಲ್ಲ ಇವೆರಡು ಸ್ಟೀಲಿನ ಶೇಖರ್ ಅದಾವ ಇವ. ಇವು ಎರಡು ಶೇಖರ್, ಅದು ಪ್ಲಾಸ್ಟಿಕ್ದು ಅದಾವ. ಓಕೆ, here we go bro. ಕ್ಯಾಪ್. ಇವಾಗ ಓಕೆ, ಮತ್ತು ಒಂದು ಜಿಮ್ ಬ್ಯಾಗ್ ಕೊಟ್ಟಾರು. ಐ ಥಿಂಕ್ ಜಿಮ್ ಬ್ಯಾಗ ಇದೆ. ಒಂದು ಬ್ಯಾಗು, ಇನ್ನೊಂದು ಬ್ಯಾಗ್. ಬಟ್ ಇದು ಲಗೇಜ್ ಬ್ಯಾಗ್ ಅನ್ಸುತ್ತೆ. ಲಗೇಜ್ ಬ್ಯಾಗ್ ಇದು, ಸಾರಿ ಲಗೇಜ್ ಬ್ಯಾಗ್ ಇದು. ಬಟ್ ಜಿಮ್ಮಿಗೂ ಇನ್ನು ಕ್ವಾಲಿಟಿ ಬೇರೆ ಐತವ. ಕ್ವಾಲಿಟಿ ಮಾತ್ರ ಗಿಚ್ಚ ಐತಿ. ಓಕೆ, ಒಂದು ಬಾಕ್ಸ್ ಆಯಿತು. ಕ್ಯಾಮ್ರಾ ಲೆನ್ಸ್. ಬ್ರೋ ತಡಿ ತೋರಿಸ್ನ. ಮ್ಯಾಗಿಂದ ಬೇವು ಸಿ ಬ್ರೋ, ಜೀವನದಾಗ ಒಮ್ಮೆ
ಇಷ್ಟು ಪ್ರೋಟೀನ್ ಒಮ್ಮೆ ನೋಡಿರಲಿಲ್ಲ ನಾ ಕಣ್ಣಾರೆ, ಜೀವನದಾಗ ಸತ್ರು ನೋಡಿಲ್ಲ, ಫಸ್ಟ್ ಟೈಮ್ ಬ್ರೋ. ಓಕೆ ಕಾಣುತ್ತಲ್ಲ, ಪರ್ಫಾರ್ಮೆನ್ಸ್ ವೇ, ಒಂದು ಪರ್ಫಾರ್ಮೆನ್ಸ್ ವೇ ಕೊಟ್ಟರು. ವಾಕ್ ವಾಕ್ ಕಾಣುತ್ತಲ್ಲಪ್ಪ. ಪರ್ಫಾರ್ಮೆನ್ಸ್ ವೇ, ಕೋಲ್ಡ್ ಕಾಫಿ ಐತಿ, ಒಂದು ಪ್ರೋಟೀನ್. ಐಸೋಲೇಟ್ ಪ್ರೋಟೀನ್, ಜೀವನದ ಸತ್ರ ತೊಗೊಂಡಿಲ್ಲ ಫಸ್ಟ್ ಟೈಮ್ ಅವತಾರದಾರ. ಐಸೋಲೇಟ್ ಪ್ರೋಟೀನ್ 2 ಸೇಮ್. ಇದು ಪರ್ಫಾರ್ಮೆನ್ಸ್ ವೇ, ಬಟ್ ಇದು ಮಲಾಯ್ ಕುಲ್ಫಿ ಫ್ಲೇವರ್ 3. ಇದು ಸೇಮ್ ಪರ್ಫಾರ್ಮೆನ್ಸ್ ವೇ, ಮಲಾಯ್ ಕುಲ್ಫಿ ಫ್ಲೇವರ್ 2 ಮಲಾಯ್ ಕುಲ್ಫಿ ಕೊಟ್ಟಾರಲ್ಲ. ವಾ ಫಕ್ ಬ್ರೋ. ಇದು ಸೇಮ್ ಪರ್ಫಾರ್ಮೆನ್ಸ್ ವೇ, ಕೋಲ್ಡ್ ಕಾಫಿ. ಇಲ್ಲೊಂದು ಬೇರೆ ಆಯ್ತು ನೋಡ, ಇದು ಅವತಾರ್ ವೇ ಪ್ರೋಟೀನ್, ಚಾಕ್ಲೇಟ್ ಹ್ಯಾಸಲ್ನಟ್, ಟೋಟಲ್ 6. ಓಕೆ, ಮತ್ತು ಇವೆರಡು ಕ್ರೇಟಿನ್ ಡಬ್ಬಿ. ಇಷ್ಟ ಡಬ್ಬೆ ಇವು ಪ್ರೋಟೀನು, ಸಪ್ಲಿಮೆಂಟ್ಸು, ಮತ್ತು ಅವು ಬ್ಯಾಗು, ಬಾಟಲು, ಕ್ಯಾಪು ಅಷ್ಟೇ. ಮನೆಯಲ್ಲಿ ಒಂದು ಏನಾರು ವಿಡಿಯೋ ಹಾಕೋಣ. ಓಕೆ 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 ಓಕೆ, ಇಷ್ಟಕ್ಕೊಂದು ಪ್ರೋಟೀನು. ಸೊ ಇಷ್ಟು ಸಿಕ್ಕಾವು, ಇವಿಷ್ಟು ಪ್ರೋಟೀನು, ಟೋಟಲ್ 6 kg ಪ್ರೋಟೀನ್ ಐತಿ. ಇವೆರಡು ಕ್ರೇಟಿನ್ನು, ಅವು ಸ್ವಲ್ಪ ಬ್ಯಾಗ. ಸೊ ಇನ್ನೊಂದು ಏನು ವಿಷಯ ಅಂತಂದರೆ, ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಐತಲ್ಲ, ಇದೊಂದು ಪ್ರೋಟೀನ್, ಇದು ಮಲಾಯ್ ಕುಲ್ಫಿ ಐತೆ ಬೇಡ, ಒಂದು ಮಲಾಯ್ ಕುಲ್ಫಿ ಆಲ್ರೆಡಿ ಐತಿ. ಇದೊಂದು ಮಲಾಯ್ ಕುಲ್ಫಿ, ಇದೊಂದು ಕೋಲ್ಡ್ ಕಾಫಿ, ಮತ್ತು ಇದೊಂದು ಚಾಕ್ಲೇಟ್ ಹ್ಯಾಸಲ್ನಟ್. ಇವು ಮೂರು ನಂಗೆ, ಇವು 3 ನಿಮಗೆ. ಅದ್ರ ಜೊತೆಗೆ ಇದೊಂದು ಕ್ರೇಟಿನ್, ಮತ್ತೊಂದು ಓಕೆ ಸ್ಟೀಲ್ ಶೇಕರು, ಮತ್ತು ಓಕೆ ಇದೊಂದು ಬ್ಯಾಗು. ಟೋಟಲ್ ಇವಷ್ಟು ನಿಮಗೆ ನಾನು ಗಿವ್ ಅವೇ ಮಾಡ್ತನು. ನೆಕ್ಸ್ಟ್ ಶಾರ್ಟ್ ಒಳಗೆ ಹಾಕೋನು, ಶಾರ್ಟ್ ಹೊತ್ತು ನೋಡು, ರೀಲ್ ಒಳಗೆ ಹಾಕೋನು. ಸೊ ಪಾರ್ಟಿಸಿಪೇಟ್ ಮಾಡೋದಾರ ಮಾಡಿರಿ, ನಿಮಗೆ ಯಾರೊಬ್ಬರಿಗೆ ಕೊಡ್ತೀನಿ. ಇದನ್ನ ಅಲ್ಲೊಂದು ಪ್ರೋಟೀನ್, ಅದೊಂದು ಪ್ರೋಟೀನ್, ಇದೊಂದು ಪ್ರೋಟೀನ್ ಶೇಕರ್, ಕ್ರೇಟಿನ್, ಒಂದು ಬ್ಯಾಗ್. ಸೊ ಇದು ನಿಮಗಷ್ಟು ಗಿವ್ ಅವೇ. ಸೊ ಇಷ್ಟ, ನೀವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಆದಷ್ಟು ಇನ್ಫಾರ್ಮೇಷನ್ ಕೊಡ್ರಿ, ಯಾಕಂದ್ರೆ ಬ್ರ್ಯಾಂಡ್ ಅದನ್ನ ನೋಡ್ತಾರೋ. ಇನ್ಫಾರ್ಮೇಷನ್ ಯಾರು ಕೊಡ್ತಾರೋ ಅವ್ರಿಗೆ ಜಾಸ್ತಿ ಸ್ಪಾನ್ಸರ್ ಕೊಡ್ತಾರೋ. ನೋಡಿರಿ, ನೀವು ಜಾಸ್ತಿ ಅಂಥ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ, ಇನ್ಫಾರ್ಮೇಷನ್ ಕೊಡ್ರಿ. ನಿಮ್ಮ ತಲೆಯಾಗ ಎಷ್ಟೈತೆ ಅಷ್ಟು ಕೊಡ್ರಿ. ನಿಮಗೆ ಇನ್ಫಾರ್ಮೇಷನ್ ಇರಲಿಕ್ಕೆ ಅಂದ್ರೆ ಆ ಕಡೆ ಡಾಟಾ ಕಲೆಕ್ಟ್ ಮಾಡ್ಕೊಂಡಾದ್ರೂ ಇನ್ಫಾರ್ಮೇಷನ್ ಕೊಡಿ. ನಿಮಗೂ ಸ್ಪಾನ್ಸರ್ ಬರ್ತಾವೆ. ಡೈಲಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿರಿ, ಬರ್ತಾವೆ. ನಾ ಹೇಳ್ತೀನಿ, ಬಟ್ ನಾನು ಅಪ್ಲೋಡ್ ಮಾಡೋಲ್ಲ ಕನ್ಸಿಸ್ಟೆಂಟಾಗಿ. ಏನಪ್ಪ ಕಾಲೇಜ್ ಅದು ಇರ್ತಾವೆ, ಕಾಲೇಜಿಗೆ ಹೋಗ್ಬೇಕು, ವಿಡಿಯೋ ಮಾಡಬೇಕು, ಎಲ್ಲ ಆಗ್ಬೇಕಂದ್ರೆ ಆಗಲ್ಲ.
ಅದಟ್ಟು ಹಂಗೆ ಹಿಂಗೆ ಮಾಡಿ ಮಾಡ್ಕೋತಿರ್ಬೇಕು, ಮಾಡಿರಿ. ಸೊ ಚಾನಲ್ಗೆ ಯಾರು ಹೊಸ ಆಗಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ ನೀವು, ಯಾಕೆ ಮಾಡ್ಕೊಳ್ಳಿ ಬೇಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್.